ನಮಸ್ಕಾರ. ನಮ್ಮ ಇಂದಿನ ವಿಷಯ ವಿಶ್ವದಲ್ಲಿ ಚಿನ್ನದ ಗಣಿ ಎಲ್ಲಿದೆ? ಯಾರಾದರೂ ಚಿನ್ನ ಎಲ್ಲಿಂದ ಬರ್ತೈತೆ ಅನ್ನೋ ಪ್ರಶ್ನೆಗೆ ಚಿನ್ನದ ಗಣಿಗಳಿಂದ ಅನ್ನುವ ಉತ್ತರವನ್ನು ನಾವು ಕೊಡ್ತೇವೆ. ಅದು ಸಾಮಾನ್ಯ ಅರ್ಥದಲ್ಲಿ ಸರಿ. ಆದರೆ ವೈಜ್ಞಾನಿಕ ದೃಷ್ಟಿನಲ್ಲಿ ಅಲ್ಲ. ಯಾವುದೇ ವಿಜ್ಞಾನಿ ಚಿನ್ನ ಎಲ್ಲಿಂದ ಬಂತು ಅಂತ ಕೇಳಿದರೆ ಆತ ಅಥವಾ ಆಕೆ ಚಿನ್ನ ವಿಶ್ವದಲ್ಲಿ ಹೇಗೆ, ಎಲ್ಲಿ, ಎಂದು ಅಸ್ತಿತ್ವಕ್ಕೆ ಬಂದಿತ್ತು ಅನ್ನುವ ಮೂಲ ಪ್ರಶ್ನೆಯನ್ನು ಕೇಳಿರ್ತಾರೆ. ಭೂಮಿಯಲ್ಲಿ ಈಗ ಇರುವ ನೂರಾರು ರಾಸಾಯನಿಕ ಧಾತುಗಳಿಗೆ ಬಹಳ ದೀರ್ಘವಾದ ಇತಿಹಾಸ ಇದೆ. ಅತ್ಯಂತ ಹಗುರವಾದ ಜಲಜನಕ ಮತ್ತು ಹೀಲಿಯಮ್ಮು ಮಹಾಸಿಡಿತ ಅಂದರೆ ಬಿಗ್ ಬ್ಯಾಂಗ್ ನಡೆದಾಗ ಉತ್ಪನ್ನ ಆದವು. ನಂತರ ಕಾಣಿಸಿಕೊಳ್ಳುವ ಭಾರದ ಧಾತುಗಳು ತಾರೆಗಳಲ್ಲಿ ನಡೆದ ಜಲಜನಕ ಹೀಲಿಯಂಗಳ ಬೈಜಿಕ ಅಂದರೆ ಪರಮಾಣು ಚಟುವಟಿಕೆ, ಬೀಜ ಮಟ್ಟದ ಪರಮಾಣು ಚಟುವಟಿಕೆ ಇವುಗಳ ಸಮ್ಮಿಲನದ ಪರಿಣಾಮವಾಗಿ ಉಂಟಾದವು. ಚಿನ್ನ, ಪ್ಲಾಟಿನಂ, ಯುರೇನಿಯಂ ಮುಂತಾದ ಹೆಚ್ಚು ಭಾರವಾದ ಧಾತುಗಳು ಈ ಚಟುವಟಿಕೆಗಳಿಂದ ಉತ್ಪನ್ನ ಆಗೋದಿಲ್ಲ. ಈ ಭಾರ ಧಾತುಗಳು ಉತ್ಪನ್ನ ಆಗೋದಕ್ಕೆ ನ್ಯೂಟ್ರಾನ್ಗಳನ್ನು ವೇಗವಾಗಿ ಹಿಡಿದು ಬೀಜದಲ್ಲಿ ಬಂಧಿಸಬೇಕಾಗುತ್ತೆ. ಇದನ್ನು ವಿಜ್ಞಾನಿಗಳು ಆರ್ ಪ್ರತಿಕ್ರಿಯೆ ಅಂತ ಗುರುತಿಸ್ತಾರೆ. ಈ ಆರ್ ಪ್ರತಿಕ್ರಿಯೆಗೆ ಉಚಿತ ನ್ಯೂಟ್ರಾನ್ಗಳು ಮತ್ತು ಭಾರೀ ಹೆಚ್ಚಿನ ತಾಪಮಾನ ಇರುವ ವಾತಾವರಣದ ಅಗತ್ಯ ಇದೆ. ಇತ್ತೀಚಿನ ತನಕ ಖಗೋಳ ಭೌತ ವಿಜ್ಞಾನಿಗಳು ಸೂಪರ್ನೋವಾಗಳು ಸಿಡಿದಾಗ ಇಂತಹ ವಾತಾವರಣ ಏರ್ಪಾಡಾಗುತ್ತೆ, ಆಗ ಚಿನ್ನ ಉತ್ಪನ್ನ ಆಗುತ್ತೆ ಅಂತ ಭಾವಿಸಿದರು. ತಾರೆಗಳಲ್ಲಿ ಜಲಜನಕ ಹೀಲಿಯಂ ಮುರಿದು ಇಂಗಾಲ ಆಗಿ ಇಂಗಾಲ ಉರಿದು ಕಬ್ಬಿಣಾಗುತ್ತೆ. ತಾರೆಗಳಲ್ಲಿ ಭಾರೀ ತಾಪಮಾನದಲ್ಲಿ ಉರಿತಾ ಇರುವ ಕಬ್ಬಿಣದ ತಿರುಳು ಭಾರೀ ವೇಗದಲ್ಲಿ ಸಿಡಿದಾಗ ಅದರ ಬೀಜ ಸಿಡಿದು ನ್ಯೂಟ್ರಾನ್ಗಳು ಭಾರೀ ವೇಗದಲ್ಲಿ ಸಿಡಿಸಲ್ಪಡ್ತವೆ. ಈ ನ್ಯೂಟ್ರಾನ್ಗಳನ್ನು ಹಿಡಿದು ಚಿನ್ನ ರೂಪುಗೊಂಡಿತು ಅನ್ನುವ ವಾದವನ್ನು ವಿಜ್ಞಾನಿಗಳು ಪ್ರತಿಪಾದನೆ ಮಾಡಿದ್ದರು. ಆದರೆ ಇತ್ತೀಚಿನ ಅಧ್ಯಯನಗಳು ಇದು ಸಾಧ್ಯವಿಲ್ಲ ಅಂತ ತೋರಿಸ್ಕೊಟ್ಟಿದ್ದಾವೆ. ಆದ್ದರಿಂದ ಸೂಪರ್ನೋವಾ ಸಿಡಿತಗಳಲ್ಲಿ ಚಿನ್ನ ಉತ್ಪನ್ನ ಆಯಿತು ಅನ್ನುವ ವಾದಕ್ಕೆ ಈಗ ಹೆಚ್ಚಿನ ಬೆಂಬಲ ಇಲ್ಲ. ಇದಾದ ನಂತರ ಖಗೋಳ ಭೌತ ವಿಜ್ಞಾನಿಗಳು ನ್ಯೂಟ್ರಾನ್ ನಕ್ಷತ್ರಗಳ ಅಂದರೆ ತಾರೆಗಳ ಘರ್ಷಣೆಯಲ್ಲಿ ಭಾರವಾದ ಧಾತುಗಳು ಉತ್ಪನ್ನ ಆಗ್ತವೆ ಅಂತ ಭಾವಿಸಿದರು. ನ್ಯೂಟ್ರಾನ್ ತಾರೆಗಳಲ್ಲಿ ಕೆಲವು ಸೂಪರ್ನೋವಾ ತಾರೆಗಳ ಸಿಡಿತದ ಅವಶೇಷಗಳಾಗಿ ಕಂಡುಬರ್ತವೆ. ಕೆಲವೊಮ್ಮೆ ಈ ತಾರೆಗಳು ಒಂದನ್ನು ಇನ್ನೊಂದು ಸುತ್ತುತ್ತವೆ, ಅಂದರೆ ಒಂದರ ಸುತ್ತ ಇನ್ನೊಂದು ಪರಿಭ್ರಮಣೆ ಮಾಡ್ತವೆ. ಇವುಗಳನ್ನು ಎರಡು ತಾರೆ ಅಥವಾ ಬೈನರಿ ವ್ಯವಸ್ಥೆಗಳು ಅಂತ ಕರೀತಾರೆ. ಇಂತಹ ವ್ಯವಸ್ಥೆಗಳು ಗುರುತ್ವಾಕರ್ಷಣೆಯ ವಿಕಿರಣದಿಂದ ಅಂದರೆ ಕ್ಷೀಣ ಆಗೋದ್ರಿಂದ ನಿಧಾನವಾಗಿ ಶಕ್ತಿಯನ್ನು ಕಳೆದುಕೊಳ್ತವೆ ಮತ್ತು ಗುರುತ್ವಾಕರ್ಷಣೆಯ ಅಲೆಗಳ ಸಿಡಿತದ ಜೊತೆಗೆ ಒಂದನ್ನೊಂದು ಡಿಕ್ಕಿ ಹೊಡೆದು ಅವು ಒಂದಾಗ್ತವೆ, ಸೇರ್ಕೊಳ್ತವೆ, ವಿಲೀನ ಆಗ್ತವೆ. ಇದನ್ನು ಆರ್ ಪ್ರತಿಕ್ರಿಯೆ ಅಂದರೆ ಚಿನ್ನದಂತಹ ಭಾರವಾದ ಧಾತುಗಳ ಉತ್ಪನ್ನಕ್ಕೆ ಬೇಕಾದ ಸ್ಥಿತಿಗಳನ್ನು ಸೃಷ್ಟಿ ಮಾಡ್ತದೆ. ಯಾಕೆಂದರೆ ತಾರೆಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಅವು ವೇಗವಾಗಿ ನ್ಯೂಟ್ರಾನ್ ಭರಿತ ವಸ್ತುವನ್ನು ಹೊರಹಾಕ್ತವೆ. ಆಗ ಹಗುರ ಧಾತುಗಳಿಗೆ ಸಾಕಷ್ಟು ಪ್ರಮಾಣದ ನ್ಯೂಟ್ರಾನ್ಗಳನ್ನು ಒದಗಿಸಿ ಭಾರವಾದ ಧಾತುವಾಗಿ ಬದಲಾಗೋದಕ್ಕೆ ನೆರವಾಗುತ್ತೆ. ಆಗಸ್ಟ್ 2017ರಲ್ಲಿ ಲಿಗೋ ಮತ್ತು ಕನ್ಯಾ ರಾಶಿಗಳು ಸೇರಿಕೊಳ್ಬೇಕಾದ್ರೆ ಉಂಟಾದ ಗುರುತ್ವಾಕರ್ಷಣೆ ಅಲೆಗಳನ್ನು ದಾಖಲೆ ಮಾಡಿದಾಗ ನಂತರ ರೇಡಿಯೋ ದೂರದರ್ಶಕಗಳು ಮತ್ತು ಅತಿಗೆಂಪು ಬೆಳಕಿನ ದಾಖಲಾತಿ ಈ ತಾರೆಗಳಲ್ಲಿ ಆರ್ ಪ್ರತಿಕ್ರಿಯೆ ನಡೆದಿರೋದಕ್ಕೆ ಪುರಾವೆಗಳು ದಕ್ಕಿದ್ದಾವೆ. ಲಿಗೋ ಮತ್ತು ಕನ್ಯಾ ರಾಶಿಗಳು ಸೇರಿದಾಗ ಭೂಮಿಯ ದ್ರವ್ಯರಾಶಿಯ 3ರಿಂದ 13 ಪಟ್ಟರಷ್ಟು ಚಿನ್ನ ಉತ್ಪಾದನೆ ಆಗಿದೆ ಅಂತ ಅಂದಾಜು ಮಾಡಲಾಗೈತೆ. ನ್ಯೂಟ್ರಾನ್ ತಾರೆಗಳು ಸಿಡಿದು ಒಡೆದು ಹೋಗುವ ನೆಲೆ ವಿಶ್ವದಲ್ಲಿ ಚಿನ್ನ ತಯಾರಿಕೆಯ ಕಾರ್ಖಾನೆ ಆಗೈತೆ. ಆದರೆ ಇಲ್ಲಿಗೆ ಚಿನ್ನ ಉತ್ಪಾದನೆಯ ಗುಟ್ಟು ಸಂಪೂರ್ಣವಾಗಿ ರಟ್ಟಾಯಿತು ಅಂತೇನೂ ಅಲ್ಲ. ವಿಶ್ವದಲ್ಲಿ ನ್ಯೂಟ್ರಾನ್ ತಾರೆಗಳು ಒಂದಾಗೋದು ಸಾಮಾನ್ಯವಾದಂಥ ವಿದ್ಯಮಾನ ಅಲ್ಲ. ಅದಲ್ಲದೆ ನೂರಾರು ಕೋಟಿ ವರ್ಷಗಳ ಕಾಲ ಅವು ಒಂದನ್ನೊಂದು ಸುತ್ತುವರಿತಾ ಇರ್ತವೆ. ನಂತರ ಅವು ನ್ಯೂಟ್ರಾನ್ ತಾರೆಗಳು ಗುರುತ್ವಾಕರ್ಷಣೆ ಕಳೆದುಕೊಂಡು ಒಂದಾಗಿ ಸೇರ್ತವೆ. ಆರಂಭಿಕ ಸ್ಥಿತಿಯಲ್ಲಿದ್ದಂಥ ಕೆಲವು ತಾರೆಗಳಲ್ಲಿ ಕೂಡ ಚಿನ್ನ ಇರೋದನ್ನು ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ. ಇತ್ತೀಚಿನ ಅಧ್ಯಯನಗಳು ವಿಶ್ವದಲ್ಲಿ ಚಿನ್ನವನ್ನು ಉತ್ಪಾದನೆ ಮಾಡುವ ಇನ್ನೊಂದು ಕಾರ್ಖಾನೆಯನ್ನು ಗುರುತಿಸಿದ್ದಾರೆ. ಭಾರೀ ಕಾಂತಕ್ಷೇತ್ರ ಹೊಂದಿರುವ ನ್ಯೂಟ್ರಾನ್ ತಾರೆಗಳಲ್ಲಿಯೇ ವಿಶೇಷವಾದ ಮ್ಯಾಗ್ನೆಟಾರ್ಗಳೇ ಆ ಕಾರ್ಖಾನೆಗಳು. ಸೂರ್ಯನಂತೆ ಮ್ಯಾಗ್ನೆಟಾರ್ಗಳು ಆಗಾಗ್ಗೆ ದೈತ್ಯ ಗಾತ್ರದ ಉರಿ ಜ್ವಾಲೆಯನ್ನು ಹೊರಕ್ಕೆ ಚಿಮ್ಮಿಸ್ತವೆ. ಈ ಉರಿಯ ತಾಪಮಾನ 10,000 ಕೋಟಿ ಡಿಗ್ರಿಗಿಂತಲೂ ಹೆಚ್ಚಿನ ತಾಪಮಾನ ಇರುತ್ತೆ. ಇಂತಹ ಮ್ಯಾಗ್ನೆಟಾರ್ಗಳು ತಾವಿರುವ ಬ್ರಹ್ಮಾಂಡದಲ್ಲಿರುವ ಇತರ ಕಾಯಗಳು ಹೊರಡಿಸೋದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಎಕ್ಸ್ರೇ ಕಿರಣಗಳನ್ನ ಹೊರಹಾಕ್ತವೆ. ಇದರ ಜೊತೆಗೇ ನ್ಯೂಟ್ರಾನ್ಗಳನ್ನ ಭಾರೀ ಪ್ರಮಾಣ ಮತ್ತು ವೇಗದಲ್ಲಿ ಇವು ಚಿಮ್ಮಿಸ್ತವೆ. ಇದು ಹಗುರ ಧಾತುಗಳು ತ್ವರಿತಗತಿನಲ್ಲಿ ನ್ಯೂಟ್ರಾನ್ಗಳನ್ನ ಸೆರೆ ಹಿಡಿದು ಭಾರವಾದ ಚಿನ್ನದಂತಹ ಲೋಹಗಳು ಉತ್ಪನ್ನ ಆಗುವ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಇದನ್ನು ಬೆಂಬಲಿಸೋದಕ್ಕೆ ನಮ್ಮಿಂದ ಸುಮಾರು 40,000 ಬೆಳಕಿನ ವರ್ಷಗಳಷ್ಟು ದೂರದಲ್ಲಿರುವ ಧನುರಾಶಿಯ ತಾರಾಪುಂಜದಲ್ಲಿರುವ ಮ್ಯಾಗ್ನೆಟಾರ್ನಿಂದ ಬಂದ 2004ರಲ್ಲಿ ದಾಖಲಿಸಿಕೊಂಡ
ಜ್ವಾಲೆಯ ದತ್ತಾಂಶ ಪುರಾವೆಯನ್ನು ಸಾಕ್ಷಿಗಳನ್ನ ಒದಗಿಸ್ತಾ ಇದೆ. ಈ ಜ್ವಾಲೆಯು ದತ್ತಾಂಶ ಹಲವಾರು ನಿಮಿಷಗಳ ಕಾಲ ಗಾಮಾ ವಿಕಿರಣಗಳ ವಿಳಂಬಿತ ಹೊಳಪನ್ನು ಅಂದರೆ ಮಿಂಚುವಿಕೆಯನ್ನು ಸೂಚನೆ ಮಾಡ್ತಾ ಇತ್ತು. ಇದು ಅಲ್ಲಿ ಚಿನ್ನ ಇರೋದನ್ನು ನೇರವಾಗಿ ತಿಳಿಸೋದಿಲ್ಲ, ಆದರೂ ಕೂಡ ಆರು ಪ್ರತಿಕ್ರಿಯೆ ನಡೆದಿರೋದನ್ನು ಖಚಿತಪಡಿಸಿದೆ. ಇದರ ಅರ್ಥ ಏನಂತ ಹೇಳಿದರೆ, ಮ್ಯಾಗ್ನೆಟಾರು ಚಿನ್ನ ಮತ್ತು ಪ್ಲಾಟಿನಮ್ಮು ಆ ಮ್ಯಾಗ್ನೆಟಾರ್ನಲ್ಲಿ ಚಿನ್ನ ಮತ್ತು ಪ್ಲಾಟಿನಮ್ಮು ಧಾತುಗಳು ಉತ್ಪನ್ನ ಆಗ್ತಾ ಇದ್ವು ಅಂತಾಗುತ್ತೆ. ಆರಂಭಿಕ ವಿಶ್ವದಲ್ಲಿ ಇಂತಹ ಸ್ಥಿತಿಗಳಿದ್ದರಿಂದ ಚಿನ್ನ ಉಂಟಾಯಿತು. ಭೂಮಿಯ ಮೇಲೆ ಈಗಿರುವ ಚಿನ್ನದಲ್ಲಿ 10% ಮ್ಯಾಗ್ನೆಟಾರ್ಗಳ ಕೊಡುಗೆಯಾಗಿದ್ದರೆ, ಇನ್ನುಳಿದ ಭಾಗ ನ್ಯೂಟ್ರಾನ್ ತಾರೆಗಳ ಒಗ್ಗೂಡಿಕೆಯ ಪರಿಣಾಮದಿಂದ ದಕ್ಕಿದೆ ಅಂತ ವಿಜ್ಞಾನಿಗಳು ಭಾವಿಸ್ತಾರೆ. ನಮಗೆ ಸಾಮಾನ್ಯ ಅಂತ ಭಾಸವಾಗುವ ಹಲವಾರು ವಿಷಯಗಳ ಹಿಂದೆ ಅದ್ಭುತವಾದ ವಿಶ್ವದ ರಹಸ್ಯಗಳು, ಗುಟ್ಟುಗಳು ಅಡಗಿರ್ತವೆ. ಚಿನ್ನದ ಮೋಹ ಮಾನವರಿಗೆ ಆದರೆ ಚಿನ್ನದ ಉತ್ಪನ್ನ ಮತ್ತು ತಯಾರಿಕೆ ವಿಶ್ವದಲ್ಲಿ ಗ್ರಹ ನಕ್ಷತ್ರ ಬ್ರಹ್ಮಾಂಡಗಳಲ್ಲಿ ಎಲ್ಲೋ ಜರುಗುವ ಕ್ರಿಯೆ ಅನ್ನೋದು ನಮಗೆ ಅತ್ಯಂತ ಸೋಜಿಗದ ಸಂಗತಿಯಾಗುತ್ತೆ. ಹೀಗೆ ನಾವು ವಿಜ್ಞಾನ ನಮಗೆ ತಿಳಿಯಪಡಿಸುವ ಇಂಥ ಅದ್ಭುತವಾದಂಥ ಇತರ ಸಂಗತಿಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳೊಂದಿಗೆ.